ಕೆಆರ್ಎಸ್ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರನ್ನ ನದಿಗೆ ಬಿಡಲಾಗಿದೆ. ಪರಿಣಾಮ ಮಂಡ್ಯ ಜಿಲ್ಲೆಯ ಹಲವೆಡೆ ಪ್ರವಾಹ ಭೀತಿ ಎದುರಾಗಿದ್ರೆ ಮತ್ತೊಂದೆಡೆ ಕಾವೇರಿ ಮಾತೆಯ ಮನಮೋಹಕ ದೃಶ್ಯಗಳು, ರುದ್ರ ನರ್ತನ ದೃಶ್ಯಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾವೆ. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂ ಮುಂಭಾಗ ಇದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಕೆಆರ್ಎಸ್ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರನ್ನ ಬಿಡಲಾಗ್ತಾ ಇದೆ. ಡ್ಯಾಮ್ನ ಗೇಟ್ಗಳಿಂದ ಹರಿದೋಗ್ತಾ ಇರುವಂಥ ನೀರು ಯಾವ ರೀತಿ ರಭಸವಾಗಿ ಹೋಗ್ತಿದೆ ಅನ್ನೋದನ್ನ ಗಮನಿಸ್ಬೋದು. ಡ್ಯಾಮ್ನಿಂದ ಹೊರಗಡೆ ಬರ್ತಾ ಇದ್ದಂತೆ ಹಾಲ್ನೋರಿಯಂತೆ ನಮಗೆ ನೀರು ಕಾಣ್ತಾ ಇದೆ. ರುದ್ರ ನರ್ತನ ದೃಶ್ಯಗಳು ಈಗ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇರುವಂಥದ್ದು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹಲವು ದಿನಗಳಿಂದ ಮಳೆ ಆಗ್ತಾ ಇದೆ. ಈಗಾಗಲೇ ಕೆಆರ್ಎಸ್ ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿದೆ. ಮತ್ತೊಂದೆಡೆ ಆರಂಗಿ ಮತ್ತು ಹೇಮಾವತಿ ಜಲಾಶಯದಲ್ಲೂ ಕೂಡ ಭಾರಿ ಪ್ರಮಾಣದ ನೀರನ್ನು ಬಿಡಲಾಗ್ತಾ ಇದೆ. ಪರಿಣಾಮ ಕೆಆರ್ಎಸ್ ಡ್ಯಾಮ್ನ ಒಳಹರಿವು ಭಾರಿ ಪ್ರಮಾಣದಲ್ಲಿರುವಂಥದ್ದು. ಈಗಾಗಲೇ ಡ್ಯಾಮ್ ಭರ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಒಳ ಹರಿವಿನಷ್ಟೇ ಪ್ರಮಾಣದ ನೀರನ್ನು ಹೊರಹರಿವನ್ನಾಗಿ ಬಿಡ್ತಾ ಇರುವಂಥದ್ದು. ಡ್ಯಾಮ್ನಿಂದ ಭಾರಿ ಪ್ರಮಾಣದ ನೀರು ಹೋಗ್ತಾ ಇರೋದ್ರಿಂದ ಕಾವೇರಿ ನದಿ ಉಕ್ಕಿ ಹರಿತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ಬೋದು. ಒಂದೆಡೆ ಗೇಟ್ ಮುಂಭಾಗ ಆಲ್ನೋರೆಯಂತೆ ಹೋಗ್ತಾ ಇರುವಂಥ ನೀರು ಹಾಗೇ ಮುಂದೆ ಬಂದಂತೆ ಸಮುದ್ರದ ಅಲೆಗಳಂತೆ ನಮಗೆ ನೋಡೋದಕ್ಕೆ ಸಿಗ್ತವೆ. ಇನ್ನು ಡ್ಯಾಮ್ ಮುಂಭಾಗ ಹಾಗೆ ಹೋದಂತೆ ವಿಶಾಲವಾದ ಕಾವೇರಿ ನದಿ ಏನು ಯಾವ ರೀತಿ ಪ್ರಶಾಂತವಾಗಿ ಹರಿತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸ್ಬೋದು. ಅಂದರೆ ಡ್ಯಾಮ್ ಬಳಿ ಚಿಕ್ಕದಾಗಿರುವಂಥ ನದಿ ಹಾಗೆ ಮುಂದೆ ಹೋದಂತೆ ವಿಶಾಲವಾಗಿ ಹೋಗುತ್ತೆ. ಆಗ ಕಾವೇರಿ ನೀರು ಶಾಂತವಾಗಿ ಪ್ರಶಾಂತವಾಗಿ ಹರಿದೋಗ್ತಾ ಇರುವಂಥ ದೃಶ್ಯಗಳನ್ನು ಕೂಡ ಇಲ್ಲಿ ನಾವು ನೋಡುವಂಥದ್ದು. ಅಂದರೆ ಒಂದು ಕಡೆ ರುದ್ರ ನರ್ತನ ನೋಡಿದ್ರೆ ಮತ್ತೊಂದು ಕಡೆ ಕಾವೇರಿಯ ಮಾತೆಯ ಪ್ರಶಾಂತವಾಗಿ ಹರಿತಾ ಇರುವಂಥ ದೃಶ್ಯಗಳನ್ನು ಕೂಡ ನಾವು ಇಲ್ಲಿ ನೋಡೋದಕ್ಕೆ ಸಿಗ್ತದೆ. ಇನ್ನು ಕಾವೇರಿ ನದಿ ಪಾತ್ರದಲ್ಲಿ ಹಲವೆಡೆ ಪ್ರವಾಹ ಭೀತಿ ಎದುರಾಗಿದೆ. ಜಮೀನುಗಳಿಗೆ ನೀರು ನುಗ್ಗಿದೆ. ದೇವಾಲಯಗಳಿಗೂ ಕೂಡ ಜಲ ದಿಗ್ಬಂಧನ ಎದುರಾಗಿದೆ. ಮತ್ತೊಂದು ಕಡೆ 2 ವರ್ಷಗಳ ಬಳಿಕ ಕಾವೇರಿ ಮಾತೆಯ ಮನಮೋಹಕ ದೃಶ್ಯಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇರುವಂಥದ್ದು. 2022ರಲ್ಲಿ ಡ್ಯಾಮ್ ಭರ್ತಿಯಾಗಿದ್ದಂಥ ಕಾರಣಕ್ಕಾಗಿ ಅಪಾರ ಪ್ರಮಾಣದ ನೀರನ್ನು ನದಿಗೆ ಬಿಡಲಾಗಿತ್ತು. ಆಗ ಈ ರೀತಿಯ ದೃಶ್ಯಗಳು ನಮಗೆ ಸಿಗ್ತಿತ್ತು. ಆದರೆ ಕಳೆದ ಬಾರಿ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಲಿಲ್ಲ. ಪರಿಣಾಮ ಈ ರೀತಿ ದೃಶ್ಯಗಳು ನಮಗೆ ನೋಡೋದಕ್ಕೆ ಸಿಗಲಿಲ್ಲ. ಈ ಬಾರಿ ಕಾವೇರಿ ಮಾತೆಯ ರುದ್ರ ನರ್ತನ ದೃಶ್ಯಗಳು ಜೊತೆಗೆ ಮನಮೋಹಕ ದೃಶ್ಯಗಳನ್ನು ನೋಡೋದಕ್ಕೆ ನಮಗೆ ಸಿಗ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.
ಕೆಆರ್ಎಸ್ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರನ್ನ ನದಿಗೆ ಬಿಡಲಾಗಿದೆ. ಪರಿಣಾಮ ಮಂಡ್ಯ ಜಿಲ್ಲೆಯ ಹಲವೆಡೆ ಪ್ರವಾಹ ಭೀತಿ ಎದುರಾಗಿದ್ರೆ ಮತ್ತೊಂದೆಡೆ ಕಾವೇರಿ ಮಾತೆಯ ಮನಮೋಹಕ ದೃಶ್ಯಗಳು, ರುದ್ರ ನರ್ತನ ದೃಶ್ಯಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾವೆ. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಮ್ ಮುಂಭಾಗ ಇದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಕೆಆರ್ಎಸ್ ಡ್ಯಾಮ್ನಿಂದ ಭಾರಿ ಪ್ರಮಾಣದ ನೀರನ್ನ ಬಿಡಲಾಗ್ತಾ ಇದೆ. ಡ್ಯಾಮ್ನ ಗೇಟ್ಗಳಿಂದ ಹರಿದೋಗ್ತಾ ಇರುವಂಥ ನೀರು ಯಾವ ರೀತಿ ರಭಸವಾಗಿ ಹೋಗ್ತಿದೆ ಅನ್ನೋದನ್ನ ಗಮನಿಸ್ಬೋದು. ಡ್ಯಾಮ್ನಿಂದ ಹೊರಗಡೆ ಬರ್ತಾ ಇದ್ದಂತೆ ಹಾಲ್ ನೋರಿಯಂತೆ ನಮಗೆ ನೀರು ಕಾಣ್ತಾ ಇದೆ. ರುದ್ರ ನರ್ತನ ದೃಶ್ಯಗಳು ಈಗ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇರುವಂಥದ್ದು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹಲವು ದಿನಗಳಿಂದ ಮಳೆ ಆಗ್ತಾ ಇದೆ. ಈಗಾಗಲೇ ಕೆಆರ್ಎಸ್ ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿದೆ. ಮತ್ತೊಂದೆಡೆ ಆರಂಗಿ ಮತ್ತು ಹೇಮಾವತಿ ಜಲಾಶಯದಲ್ಲೂ ಕೂಡ ಭಾರಿ ಪ್ರಮಾಣದ ನೀರನ್ನು ಬಿಡಲಾಗ್ತಾ ಇದೆ. ಪರಿಣಾಮ ಕೆಆರ್ಎಸ್ ಡ್ಯಾಮ್ನ ಒಳಹರಿವು ಭಾರಿ ಪ್ರಮಾಣದಲ್ಲಿರುವಂಥದ್ದು. ಈಗಾಗಲೇ ಡ್ಯಾಮ್ ಭರ್ತಿಯಾಗಿರುವಂಥ ಹಿನ್ನೆಲೆಯಲ್ಲಿ ಒಳ ಹರಿವಿನಷ್ಟೇ ಪ್ರಮಾಣದ ನೀರನ್ನು ಹೊರಹರಿವನ್ನಾಗಿ ಬಿಡ್ತಾ ಇರುವಂಥದ್ದು. ಡ್ಯಾಮ್ನಿಂದ ಭಾರಿ ಪ್ರಮಾಣದ ನೀರು ಹೋಗ್ತಾ ಇರೋದ್ರಿಂದ ಕಾವೇರಿ ನದಿ ಉಕ್ಕಿ ಹರಿತಾ ಇರುವಂಥ ದೃಶ್ಯಗಳನ್ನ ಗಮನಿಸ್ಬೋದು. ಒಂದೆಡೆ ಗೇಟ್ ಮುಂಭಾಗ ಆಲ್ನೋರೆಯಂತೆ ಹೋಗ್ತಾ ಇರುವಂಥ ನೀರು ಹಾಗೇ ಮುಂದೆ ಬಂದಂತೆ ಸಮುದ್ರದ ಅಲೆಗಳಂತೆ ನಮಗೆ ನೋಡೋದಕ್ಕೆ ಸಿಗ್ತವೆ. ಇನ್ನು ಡ್ಯಾಮ್ ಮುಂಭಾಗ ಹಾಗೆ ಹೋದಂತೆ ವಿಶಾಲವಾದ ಕಾವೇರಿ ನದಿ ಏನು ಯಾವ ರೀತಿ ಪ್ರಶಾಂತವಾಗಿ ಹರಿತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸ್ಬೋದು. ಅಂದರೆ ಡ್ಯಾಮ್ ಬಳಿ ಚಿಕ್ಕದಾಗಿರುವಂಥ ನದಿ ಹಾಗೆ ಮುಂದೆ ಹೋದಂತೆ ವಿಶಾಲವಾಗಿ ಹೋಗುತ್ತೆ. ಆಗ ಕಾವೇರಿ ನೀರು ಶಾಂತವಾಗಿ ಪ್ರಶಾಂತವಾಗಿ ಹರಿದೋಗ್ತಾ ಇರುವಂಥ ದೃಶ್ಯಗಳನ್ನು ಕೂಡ ಇಲ್ಲಿ ನಾವು ನೋಡುವಂಥದ್ದು. ಅಂದರೆ ಒಂದು ಕಡೆ ರುದ್ರ ನರ್ತನ ನೋಡಿದ್ರೆ ಮತ್ತೊಂದು ಕಡೆ ಕಾವೇರಿಯ ಮಾತೆಯ ಪ್ರಶಾಂತವಾಗಿ ಹರಿತಾ ಇರುವಂಥ ದೃಶ್ಯಗಳನ್ನು ಕೂಡ ನಾವು ಇಲ್ಲಿ ನೋಡೋದಕ್ಕೆ ಸಿಗ್ತದೆ. ಇನ್ನು ಕಾವೇರಿ ನದಿ ಪಾತ್ರದಲ್ಲಿ ಹಲವೆಡೆ ಪ್ರವಾಹ ಭೀತಿ ಎದುರಾಗಿದೆ. ಜಮೀನುಗಳಿಗೆ ನೀರು ನುಗ್ಗಿದೆ. ದೇವಾಲಯಗಳಿಗೂ ಕೂಡ ಜಲ ದಿಗ್ಬಂಧನ ಎದುರಾಗಿದೆ. ಮತ್ತೊಂದು ಕಡೆ 2 ವರ್ಷಗಳ ಬಳಿಕ ಕಾವೇರಿ ಮಾತೆಯ ಮನಮೋಹಕ ದೃಶ್ಯಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇರುವಂಥದ್ದು. 2022ರಲ್ಲಿ ಡ್ಯಾಮ್ ಭರ್ತಿಯಾಗಿದ್ದಂಥ ಕಾರಣಕ್ಕಾಗಿ ಅಪಾರ ಪ್ರಮಾಣದ ನೀರನ್ನು ನದಿಗೆ ಬಿಡಲಾಗಿತ್ತು. ಆಗ ಈ ರೀತಿಯ ದೃಶ್ಯಗಳು ನಮಗೆ ಸಿಗ್ತಿತ್ತು. ಆದರೆ ಕಳೆದ ಬಾರಿ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಲಿಲ್ಲ. ಪರಿಣಾಮ ಈ ರೀತಿ ದೃಶ್ಯಗಳು ನಮಗೆ ನೋಡೋದಕ್ಕೆ ಸಿಗಲಿಲ್ಲ. ಈ ಬಾರಿ ಕಾವೇರಿ ಮಾತೆಯ ರುದ್ರ ನರ್ತನ ದೃಶ್ಯಗಳು ಜೊತೆಗೆ ಮನಮೋಹಕ ದೃಶ್ಯಗಳನ್ನು ನೋಡೋದಕ್ಕೆ ನಮಗೆ ಸಿಗ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.